ಆ ಒಂದು 2-3 ದಿನ ಅಥವಾ ಒಂದು ವಾರದಲ್ಲಿ ಏನು ಹೇಳ್ಕೊಡ್ತಾರೆ ಅವನ್ನೇ ನಾವು ಅಳವಡಿಸ್ಕೊಂಡು ಆಟ ಇಂಪ್ರೂವ್ ಮಾಡಬೇಕು. ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲಿರಲ್ಲ, ಹೇಳ್ಕೊಟ್ಕೊಂಥ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಹಾಗೆ ಅಭ್ಯಾಸ ಮಾಡ್ಕೊಂಡು ಹೋಗಬೇಕು. ಅವನ್ನ ಅಡಾಪ್ಟ್ ಮಾಡಿಕೊಂಡು ನೀವು ಆವಾಗಾದರೆ ನಿಮ್ಮ ಗೇಮು ಬದಲಾವಣೆ ಆಗುತ್ತೆ, ನೀವು ಇಂಪ್ರೂವ್ ಆಗ್ತೀರಾ. ಪ್ರಾಕ್ಟೀಸನ್ನು ಹಂಗೆ ಮಾಡಬೇಕು. ಎಲ್ಲನ ಟೂರ್ನಮೆಂಟ್ಗಳಿಗೆ ಹೋದಾಗ ಯಾರ್ಯಾರು ಹೆಂಗೆ ಆಡ್ತಾರೆ ಆ ಸ್ಟೈಲ್ಗಳನ್ನ ನೋಡಬೇಕು. ಅದನ್ನೇ ಬಂದ್ಬಿಟ್ಟು ನೀವಿಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ಆಲ್ರೆಡಿ ಹೇಳಿದ್ದೀವಿ, ರಾಕೆಟ್ಸ್ ಯಾವಾಗಲೂ ಹಿಂಗೆ ಇಟ್ಕೊಂಡಿರಬೇಕು. ನಿಮ್ಗೆ ಆಲ್ರೆಡಿ ಬೇಸಿಕ್ ಆಲ್ರೆಡಿ ಹೇಳಿರ್ತಾರೆ, ನೀವು ಹಿಂಗೇ ಇಟ್ಕೊಂಡಿರ್ಬೇಕು, ಹಿಂಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಬಲ್ಗಡೆಗೆ ಬಂದರೆ ಹಿಂಗೆ ಆಡಬೇಕು, ಎಡಗಡೆಗೆ ಬಂದರೆ ಹಿಂಗೆ ಆಡಬೇಕು, ಫೋರ್ ಹ್ಯಾಂಡಲ್ಲಿ ಮುಂದ್ಗಡೆ ಬಂದರೆ ಹಿಂಗೆ ಆಡಬೇಕು, ಹಿಂದ್ಗಡೆ ಬಂದರೆ ಹಿಂಗೆ ಆಡಬೇಕು. ರಾಕೆಟ್ನ ಆಡ್ತಾ ಹಿಂಗೆ ತೀರ್ಸೋಕ್ಕೆ ಹೋಗಬೇಡಿ. ಫುಟ್ವರ್ಕ್ ಇಂಪಾರ್ಟೆಂಟು, ಫಾಸ್ಟಾಗಿ ಆಡಬೇಕು, ಫಾಸ್ಟಾಗಿ ಆಡಬೇಕು. ನಟ್ ಮುಂದೆ ಹೋದಾಗ ರಾಕೆಟ್ಸ್ ಯಾವಾಗಲೂ ಹಿಂಗೆ ಆಡೋಕ್ಕೆ ಹೋಗಬೇಡಿ, ಹಿಂಗೆ ಎಳೆಯೋಕೆ ಹೋಗ್ತಾರೆ. ಯಾರೋ ಎಳಿತಾರಂತೆ ಇಲ್ಲೊಬ್ರು ನೋಡಿದ್ರೆ ಅನ್ನೋರು, ಹಿಂಗೆ ಎಳೆಯೋಕೆ ಹೋಗ್ಬೇಡ್ರಿ. ಏನೇ ನೀವು ಫ್ರಂಟ್ ಲೈನಾಗಿದ್ರಾ ಈ ಬಾಕ್ಸ್ ಮುಂದೆ ಹಿಂಗೆ 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 ಆಗಬೇಕೇ ಹೊರತು ಹಿಂಗಂದರೆ ಹೊಡೆದಿದ್ದು ಬೇಡ, ಹಿಂಗೆ ಔಟ್ ಹೋಗುತ್ತೆ. ಹಿಂಗೆ ಹಿಡಿಲೇಬಾರ್ದು ರಿಸ್ಟ್. ಈ ರಾಕೆಟ್ಸು ಹಿಂಗೆ ಹಿಡಿಯೋಕ್ಕೆ ಹೋಗ್ಬೇಡ್ರಿ, ಹಿಂಗಿದ್ದಿಲ್ಲ ರಿಸ್ಟ್ ವರ್ಕ್ಲಿ ಹಿಂಗೆ 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 ಮಾಡಿರಿ, ಹಿಂಗೆ ಬಿದ್ದೋಗುತ್ತೆ. ಹಿಂಗೆ ಅವ್ರು ಸೆಟ್ಟಿಂಗ್ ಹೊಡಿತಾನಪ್ಪ. ನಿನ್ನೆ ಒಬ್ರು ಆಡಿದ್ರಲ್ವ, ನಾನು ಹಾಡಿದೆ, ಅವ್ರು ಎಷ್ಟೇ ಫೋರ್ಸ್ ಹೊಡೆದ್ರು ನೀವು ಹಿಂಗೆ ಅವ್ನು ಹೊಡೆದಿದ್ದು ಫೋರ್ಸ್ ಹಿಂಗೆ ಇಟ್ರಿ ಅಲ್ಲಿಗೆ ಗೊಡೋಗುತ್ತೆ. ಹಿಂಗೆ ಹಿಡೀರಿ, ಇಲ್ಲೇ ಬಿದ್ದೋಗುತ್ತೆ. ಡೆಡ್ಲೈನ್ ಹಿಂಗೆ ಮಾಡಿರಿ. ನೀವು ಫ್ರಂಟ್ ಸೆಟ್ಟಿಂಗ್ ಹೋಗೋರು ಹಿಂಗೆ ಮಾಡ್ರಿ. ಅವ್ನು ಹೊಡಿತಾನಂದರೆ ಫ್ರಂಟ್ ಸೆಟ್ಟಿಂಗ್ ಹೋಗಿ ಹಿಂಗೆ ಮಾಡಿರಿ, ನಿಂತ್ಕೊಳ್ರಿ ಹಿಂಗೆ ಅಷ್ಟೇ. ನಿಮಗೆ ಮಿಸ್ ಆದರೆ ಅವ್ನು ಆಡ್ತಾನೆ. ನೀವು ಇಲ್ಲಿ ಆಡ್ತಾ ಇದ್ದೀರಿ, ಈ ಕಡೆಯಿಂದ ಸರ್ವೀಸ್ ಅಲ್ಲಿಂದ ಸರ್ವೀಸ್ ಆಗ್ತಾರಂತಂದರೆ ಈ ಫ್ರಂಟ್ ಪ್ಲೇಯರು ಇಲ್ಲಿಗೆ ನಿಂತ್ಕೊಂಡಿರಬೇಕು. ಒಂದು ಆರ್ಮ್ ಲೈನಿಂದ ಒಂದು ಆರ್ಮ್ ಇಲ್ಲೇ ಇರಬೇಕು. ನೀವು ಈ ಲೈನಲ್ಲಿ ಆಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಯಾರು ಹೊಡಿಯಲ್ಲ, ನಿಮಗಿಲ್ಲಿ ಅಭ್ಯಾಸ ಆಗ್ಬಿಡುತ್ತೆ. ಹಿಂಗೆ ನಿಂತೀರಿ, ಯಾರನ್ನ ಹಾಕಿದ್ರೆ ಹಿಂಗೆ ನೋಡ್ತೀರಿ, ಅಲ್ಲೇ ಪೂರ್ತಿ ಕೋಟ್ ಖಾಲಿ, ಇಲ್ಲಿ ಖಾಲಿ. ಅದಲ್ಲೇ ಅಲ್ಲ ಆ್ಯಕ್ಚುಲಿ ಇಲ್ಲೇನು